ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೌದು ಕಣವ ತುಳಸಿ, ಬಾ ಹೋಗಣ. ನಿಂತ್ಕೊಳ್ಳಿ. ಆಗ ನೋಡಿದ್ರೆ ನಿನಗೂ ಮನೆ ಒಳಗೆ ಬಿಟ್ಕೋಬಾರ್ದು. ಏನೋ ಮಗನ ಎತ್ತು ಕೊಟ್ಟಿದ್ಯಾ ಅನ್ನೋ ಕಾರಣಕ್ಕೆ ಬಿಟ್ಕೋತಾ ಇದ್ದೀನಿ. ನಿನಗೆ ತಾಳಿ ಕಟ್ಟಿರೋ ಪಾಪಕ್ಕೆ 3 ಹೊತ್ತು ಊಟ ಹಾಕ್ತೀನಿ, ತಿನ್ಕೊಂಡು ಬಿದ್ದಿರು. ಇಲ್ಲ ಅಂದ್ರೆ ನೀನು ಅವ್ರ ಜೊತೆ ಹೊರಟೋಗೋ. ಅತ್ತೆ, ಇದು ನನ್ನ ಸಮಸ್ಯೆ, ನಾನೇ ಬಗೆಹರಿಸ್ಕೋತೀನಿ. ಏಯ್, ಏನೇ ಬಗೆಹರಿಸ್ಕೊಳ್ತೀಯ? ನಮ್ಸಿ ಕೂತ್ಗೆ ಕುಯ್ದಿದ್ ಸಾಕಾಗ್ಲಿಲ್ವಾ? ಮಾವ, ನಾನು ಯಾರಿಗೂ ದ್ರೋಹ ಮಾಡಿಲ್ಲ ಮಾವ. ಛೀ, ಮುಚ್ಚ ಬಾಯಿ. ನಿನಗೆ ನಮ್ಮ ಮನೆ ಹೊಸ್ತು ತುಳಿಯೋ ಯೋಗ್ಯತೆನೇ ಇಲ್ಲ. ಮಾವ, ಏನೇ ಇದ್ರು ಮನೆ ಒಳಗೆ ಹೋಗಿ ಮಾತಾಡೋಣ. ಏಯ್, ಒಂದ್ ಹೆಜ್ಜೆ ಮುಂದೆ ಇಟ್ಟು ನೋಡೋ, ನಿಮ್ ಗತಿ ಏನಾಗತ್ತೆ ಅಂತ ಗೊತ್ತಾಗತ್ತೆ. ಮಾನಿಗೆಟ್ಟವ್ರೆ, ನಡ್ರು ಆಚೆ. ಇವತ್ತಿಗೆ ನಮ್ಮ ನಿಮ್ಮ ಸಂಬಂಧ ಮುರಿದೋಯ್ತು. ನಂಜಪ್ಪ, ಹಾಗೆಲ್ಲ ಮಾತಾಡ್ಬೇಡ. ಸಾಕು, ಸುಮ್ಮನೆ ನಿಂತ್ಕೊಳ್ಳಲೇ. ನಂಜಪ್ಪ, ಕಿರ್ಚ್ಬೇಡ. ನಿನಗಿಂತ ಜೋರಾಗಿ ಕಿರ್ಚಕ್ಕೆ ನನಗೂ ಬರುತ್ತೆ. ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ನಾಳೆನೆ ಪಂಚಾಯತಿ ಕರಿತೀನಿ. ನಿನ್ ತಂಗಿ ಮಾಡಿರೋ ಕಚಡ ಕೆಲ್ಸಕ್ಕೆ ನನ್ನ ಮಗನಿಗೂ ನಿನ್ ತಂಗಿಗೂ ಯಾವ ಸಂಬಂಧನೂ ಇಲ್ಲ ಅಂತ ತೀರ್ಪು ಕೊಡ್ಲೆ. ಅಯ್ಯೋ ಮಾವ, ಹಾಗೆಲ್ಲ ಮಾತಾಡ್ಬೇಡಿ ಮಾವ. ನಿಮ್ ಕಾಲಿಗೆ ಬೀಳ್ತೀನಿ ಮಾವ. ದಯವಿಟ್ಟು ನನ್ನ ತಂಗಿ ದೂರ ಮಾಡಬೇಡಿ. ನಿನಗೆ ನನ್ನ ಕಾಲು ಹಿಡ್ಕೊಳ್ಳೋ ಯೋಗ್ಯತೆನೂ ಇಲ್ಲ. ಮಾವ, ಮಾವ, ಎಷ್ಟು ಧೈರ್ಯ ಇದ್ರೆ ನೀವು ನಮ್ಮಣ್ಣಗೆ ಒದ್ರಿ. ಆಹಾ, ಇದನ್ನ ನೋಡಕ್ಕೆ ನನ್ಗೆ 2 ಕಣ್ಣು ಸಾಕಾಗ್ತಿಲ್ವಲ್ಲೇ ಭಾರ್ಗವಿ. ಪುಟಿ, ಹೋಗ್ಲಿ ಬಿಡಮ್ಮ. ಒದ್ರೆ ಒದಿತಾರೆ. ನೀನ್ ಸಿಟ್ ಮಾಡ್ಕೋಬೇಡಮ್ಮ. ನನ್ನ ವಂಶದ ಕುಡಿನ ಕರಗಿಸಿದವಳಿಗೆ ಯಾವುದೇ ಕಾರಣಕ್ಕೂ ನನ್ನ ಮಗನ ಜೊತೆ ಸಂಸಾರ ಮಾಡಕ್ ಬಿಡಲ್ಲ. ನನ್ನ ಮೊಮ್ಮಗನಿಗೋಸ್ಕರ ನಾನು ಎಷ್ಟು ದೇವಸ್ಥಾನ ಸುತ್ತಿದ್ದೀನಿ, ಕುಡಿಯೋದನ್ನು ಬಿಟ್ಟಿದ್ದೀನಿ, ಮಾಂಸ ತಿನ್ನೋದನ್ನು ಬಿಟ್ಟಿದ್ದೀನಿ. ಆದ್ರೆ ಇವಳು ಖಾಲಿ ಹೊಟ್ಟೆ ಇಟ್ಕೊಂಡು ನನಗೆ 3 ನಾಮ ಹಾಕಿದ್ದಾಳೆ. ಇಂಥವಳನ್ನ ನಾನು ಸುಮ್ಮನೆ ಬಿಡ್ಬೇಕಾ? ಹಾ, ಇವಾಗ ಸರಿಯಾಗಿ ಹೇಳ್ದೆ ನೋಡೋಣ ನೀನು. ನಂಜಪ್ಪ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಏಯ್, ಮರ್ಯಾದೆಯಿಂದ ನಿನ್ನ ಕುಟುಂಬನ ಕರ್ಕೊಂಡು ಹೋಗ್ತಾ ಇರೋ. ಇಲ್ಲ ಅಂದ್ರೆ ಅಣ್ಣ ತಂಗಿ ಇಬ್ರು ಬೀದಿ ಹೆಣ ಆಗೋದು ಗ್ಯಾರಂಟಿ. ಏಯ್, ಇಷ್ಟು ಉಗಿದ್ರು ನೀವೆಲ್ಲ ಇಲ್ಲೇ ನಿಂತಿದ್ದೀರಲ್ಲ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಇಂದ್ರ, ನೀನು ಹೀಗೆ ಮಾತಾಡ್ತಿದ್ಯಲ್ಲ. ಪುಟ್ಟಿ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದ್ಯಲ್ಲ. ಗೊತ್ತು, ಚೆನ್ನಾಗ್ ಗೊತ್ತು. ನನಗಿಂತ ಅವಳಿಗೆ ನಿನ್ ಮೇಲೆ ಪ್ರೀತಿ ಜಾಸ್ತಿ ಅಂತ ಚೆನ್ನಾಗ್ ಗೊತ್ತು. ನಿನ್ ಮೇಲಿರೋ ಮಮಕಾರಕ್ಕೆ ನನ್ನ ಮಗುನ ಕೊಂದ್ ಹಾಕ್ತಾಳೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಅವಳ ಮೇಲೆ ನಿನ್ ಮೇಲಿರೋ ಪ್ರೀತಿಗೆ ನನ್ನ ಮಗುನ ನಾನೇ ತೆಗ್ಸ್ಬಿಡೋಣ ಅಂತಂದೆ. ಆದ್ರೆ ಇವಳು ಬೇಡ ಬೇಡ ಅಂತ ನಾಟಕ ಮಾಡಿ ಇಲ್ಲದೆ ಇರೋ ಮಗು ಇದೆ ಅಂತ ನನ್ನ ನಂಬಿಸಿದ್ಲು. ಇಂಥ ಕೊಲೆಗಾರ್ತಿಗೆ ನನ್ನ ಮನೆಯಲ್ಲಾಗ್ಲಿ ನನ್ನ ಮನ್ಸಲ್ಲಾಗ್ಲಿ ಜಾಗ ಇಲ್ಲ. ಸಾಕ್ ನಿಲ್ಸಿ. ನಿಮ್ ಮಗುಗೆ ನೀವು ತಂದೆ ಆಗಿರ್ಬೋದು, ಆದ್ರೆ ನನ್ನ ತಾಯಿ. ಮಗು ಇಲ್ಲ ಅಂತ ಗೊತ್ತಾದ್ಮೇಲೆ ನಿಮ್ಗಿಂತ 1000 ಪಟ್ಟಷ್ಟು ಸಂಕಟ ಪಟ್ಟಿದ್ದೀನಿ, ಹತ್ತಿದ್ದೀನಿ, ಕರೆದಿದ್ದೀನಿ. ಏಯ್, ಸಾಕ್ ಮುಚ್ಚೆ ಬಾಯಿ. ನೀನ್ ಕಣ್ಣೀರ್ ಹಾಕೊಂಡು ಹೇಳ್ಬಿಟ್ರೆ ನಾನ್ ನಂಬಿಡ್ತೀನ? ಸದ್ಯ ನಮ್ ಸೋದರತೆ ಬಂದು ನೀನ್ ನಾಟಕನೆಲ್ಲ ಬಯಲ್ ಮಾಡಿದ್ಲು ನೋಡು.
ಇನ್ಮೇಲೆ ನಿನ್ ನಾಟಕ ಎಲ್ಲ ನಡೆಯಲ್ಲ. ಇಲ್ಲಿಂದ ಮೊದ್ಲು ಆಚೆ ಹೋಗೆ. ಅಮ್ಮ ಅಮ್ಮ ಏನೇ ಅಮ್ಮ, ಇದೇ ಸರಿಯಾದ ಸಮಯ. ಹೋಗು, ನೀನ್ ವರ್ಷೆ ಶುರು ಮಾಡು. ಬಾಬಾ. ಜಾಗ ಬಿಡಿ. ಅಯ್ಯೋ ದ್ಯಾವ್ರೆ, ಅಳಿಮಯ್ಯ, ನಿನ್ ಜೀವನ ಹಿಂಗಾಗೋಗ್ಬಿಡ್ತಲ್ಲ ಅಂತ ಅದ್ಯಾವ್ರ ಮುಂದೆ ನಿಂತ್ಕೊಂಡ ಅದ್ಯೋಟ್ ಕಣ್ಣೀರ್ ಹಾಕುದ್ನೋ ಏನೋ. ನೋಡು ಅಳಿಮಯ್ಯ, ನಿನಗಿನ್ ಮ್ಯಾಕೆ ಈ ಸುಳ್ಗಾರ ಸವಸ ಬ್ಯಾಡ. ಇವಳಿಗೆ ಅದೇನ್ ಕೊಡ್ಬೇಕೋ ಕೊಟ್ಟು ಕಳಿಸ್ಬಿಡು, ಆಚೆಗೆ ಹಾಕು. ಸರಿಯಾಗಿ ಹೇಳ್ದೆ ಅತ್ತೆ. ಹಾ, ಇಂದ್ರ, ಮಾವ ದಯವಿಟ್ಟು ಪುಟ್ಟಿಗೆ ಅನ್ಯಾಯ ಮಾಡಬೇಡಿ ಮಾವ. ನಿನ್ನ ಒದ್ರನ್ನೇ ಸಹಿಸ್ಕೊಳ್ತಾ ಇರೋರು ಇನ್ನು ನನ್ನ ಮೊಮ್ಮಗುಯಿಂದ ನಿನ್ನ ಜೀವಕ್ಕೆ ಕುತ್ತಿದೆ ಅಂದಾಗ ಅವಳು ಸುಮ್ಮನೆ ಬಿಡ್ತಾಳ? ಸಂಚು ಮಾಡಿ ನನ್ನ ಮೊಮ್ಮಗನ್ನ ಸಾಯಿಸಿದಾಳೆ. ಇಂಥವಳಿಗೆ ನ್ಯಾಯ ಸಿಗಬೇಕಾ? ನೋಡು, ನಿಂದು ಅಂತಿರೋದು ಇಷ್ಟೇನೆ. ಇದನ್ನ ಎತ್ಕೊಂಡು ಹಿಂತಿರುಗದೆ ಇಲ್ಲಿಂದ ಹೋಗ್ತಾ ಇರೆ. ನಾನೇನಕ್ ಮನೆ ಬಿಟ್ಟು ಹೋಗ್ಬೇಕು? ಒಂದು ಮಗು ಸತ್ತೋಯ್ತು ಅಂತ ನನಗ್ ಮಕ್ಕಳೇ ಆಗಲ್ಲ ಅಂತಲ್ಲ. ಎಷ್ಟು ಮಕ್ಕಳು ಬೇಕಾದ್ರೂ ಹೇರೋ ಶಕ್ತಿ ನನಗಿದೆ. ನಮ್ ತಪ್ಪಿಲ್ಲ ಅಂತ ಎಷ್ಟ್ ಸಲ ಹೇಳ್ತಿದ್ರು, ಬಂಡತನದಿಂದ ನಡ್ಕೋತಿದ್ದೀರಲ್ಲ. ಯಾಕೆ ನಿಮಗ್ ಮಕ್ಳು ಹುಟ್ಸೋ ಯೋಗ್ಯತೆ ಇಲ್ವಾ?